ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಬೇಬಿ ಕಾರ್ನ್ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಬೇಬಿ ಕಾರ್ನ್ನ ಸಣ್ಣದಾಗಿ ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲಿ 4-5 ಟೇಬಲ್ ಸ್ಪೂನ್ಗಿಂತ ಜಾಸ್ತಿನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ನೀಟಾಗಿ ಬೈಂಡಿಂಗೆಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ಮೊದಲು ನೀವು ಇದನ್ನು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡರು, ನಂತರ 2 ಟೇಬಲ್ ಸ್ಪೂನಷ್ಟು ಮೈದಾ ಇಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಕಲ್ಲರ್ ಆಗಲಿ, ಫುಡ್ ಕಲ್ಲರ್ ಆಗಲಿ, ಸೋಡಾ ಆಗಲಿ ಆ ಥರ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಇದು ನಾನೇ ಓನಾಗಿ ಹೋಮ್ ಮೇಡಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿನ ನಿಮಗೆ ಬೇಕಾದಷ್ಟು ನೀವು ಹಾಕೋಬೋದು, ತೊಂದರೆ ಇಲ್ಲ. ಇದು ಮುಂದೆ ನಾನು ಪ್ರೋಸೆಸ್ಸಲ್ಲೂ ನಾನು ಅಚ್ಚ ಖಾರದ ಪುಡಿನ ನಾನು ಯೂಸ್ ಮಾಡ್ತಿರೋದ್ರಿಂದ ಇಲ್ಲಿ ನೀವು ನೋಡಿಕೊಂಡು ಕೂಡ ಹಾಕೋಬೋದು. ಇದು ನಾನು ನೀಟಾಗಿ ಡ್ರೈಯಲ್ಲೇ ನಾನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಮಗೆ ಒಂದು ಹದವಾಗಿ ಅದನ್ನು ನಾವು ಕಲಸಿಟ್ಕೊಂಡು ಇದನ್ನು ಮಾರ್ನಿಂಗ್ ಕಲಸಿಟ್ಕೊಂಡ್ರೆ ನೀವು ಮಕ್ಕಳು ಸ್ಕೂಲಿಂದ ಬರೋ ಟೈಮಿಗೆ ಈವ್ನಿಂಗು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಇದನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಮೈದಾನ 2 ಟೇಬಲ್ ಸ್ಪೂನ್ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಒಂದು ಒಳ್ಳೆ ಬೈಂಡಿಂಗ್ ಬರಲಿಕ್ಕೆ ಅಂತ ಹೇಳಿಬಿಟ್ಟು ನಾನು ಮೈದಾನ ಹಾಕ್ತಿರೋದು. ಜಾಸ್ತಿ ನೀವು ಮೈದಾನ ಆ್ಯಡ್ ಮಾಡಬೇಡಿ. ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ತುಂಬ ತೆಳುವಾಗಿ ಮಾಡ್ಕೊಬೇಡಿ. ಯಾಕೆಂದರೆ ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಇದು ಎಣ್ಣೆಗೆ ಹಾಕಿದಾಗ ಅದ್ರ ಮೇಲಿರ್ತಕ್ಕಂಥ ಸ್ಕಿನ್ ಲೇಯರ್ಸ್ ಎಲ್ಲ ಬಿಟ್ಟು ಹೋಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ನೀಟಾಗಿ ಹದವಾಗಿ ಕಲಿಸ್ಬೇಕಾದ್ರೇ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಕಲಿಸ್ಬೇಕಾಗುತ್ತೆ. ಇದು ನೆನೆಯೋದಕ್ಕೆ ಬಿಟ್ಟಿದ ಮೇಲೆ ಇದು ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ನೋಡಿಕೊಂಡು ನೀರನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದು ನೀವೆಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಬೇಗನೆ ಮಕ್ಕಳು ಸ್ಕೂಲಿಂದ ಬಂದಿದ ತಕ್ಷಣ ನೀವು ಮಾಡಿಕೊಡೋದಕ್ಕೆ ಬಿಸಿಯಾಗಿ ಮಾಡಿಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಹೋಮ್ ಮೇಡ್ ಗೋಬಿ ಮಂಚೂರಿ ಮತ್ತು ಮಶ್ರೂಮ್ ಮಂಚೂರಿ ಆಗಿರ್ಬೋದು, ಯಾವುದೇ ಮಂಚೂರಿ ಮಾಡಬೇಕಾದ್ರೆ ನೀವು ಇದೇ ರೀತಿ ಪ್ರೋಸೆಸ್ನ ನೀವು ಮಾಡಿಕೊಂಡ್ರೆ ಸೇಮ್ ನೀವು ಹೋಟೆಲ್ ಹೊರಗಡೆ ಎಲ್ಲ ತಿಂತೀರಲ್ಲ ಅದೇ ರೀತಿಯೇ ಇರುತ್ತೆ. ಅವರು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರ್ತಾರೆ. ಸೊ ನಾನಿಲ್ಲಿ ನನಗೆ ಯಾವುದು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವುದು ಅದಕ್ಕೆ ಅವಶ್ಯಕತೆ ಇದೆ ಅನ್ನೋದಕ್ಕೆ ಮಾತ್ರ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಅದರ್ವೈಸ್ ನಾನು ಯಾವುದು ಇಲ್ಲಿ ಫುಡ್ ಕಲರ್ ಆಗಲಿ, ಸೋಡಾ ಆಗಲಿ ಮತ್ತು ವಿನೆಗರ್ ಆಗಲಿ ಈ ಥರ ಯಾವುದೇ ನಾನು ಎಕ್ಸ್ಟ್ರಾ ಯಾವುದೇ ಇಂಗ್ರೀಡಿಯೆಂಟ್ಸ್ ನಾನು ಆ್ಯಡ್ ಮಾಡಿಲ್ಲ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ಮನೇಲೇ ಆದಷ್ಟು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಹೊರಗಡೆ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಈ ಗೋಬಿ ಮಂಚೂರಿನ ಮತ್ತು ಈ ಮಶ್ರೂಮ್ ಮಂಚೂರಿ ಆಗಿರ್ಬೋದು, ಈ ಥರ ಮಂಚೂರಿಯನ್ನು ನೀವು ಮನೆಯಲ್ಲೇ ಆದಷ್ಟು ನೀವು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಒಂದು ಪ್ಯಾನಿಗೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಫ್ರೈ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಬೇಬಿ ಕಾರ್ನ್ನ ನಾನು ಆಲ್ರೆಡಿ ಮಿಕ್ಸಿಂಗ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನು ನಾನು ತುಂಬ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದು ನೀಟಾಗಿ ಒಂದು ನಾನ್ ಸ್ಟಿಕ್ಕಲ್ಲಿ ಆದ್ರೆ ಬೇಗನೆ ಬಂದ್ಬಿಡುತ್ತೆ, ಎದೊಳುತ್ತೆ. ಇಲ್ಲ ಅಂತಂದರೆ ಜಾಸ್ತಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ನೀವು ಇದನ್ನು ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ತಳ ಹಿಡಿಯೋವಂಥ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತಲೇ ಹೇಳ್ತಿದ್ದೀನಿ. ನಾನು ನಂತರ ಇನ್ನೊಂದು ಪ್ಯಾನಿಗೆ ಇಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಏನಕ್ಕೆ ಅಂದರೆ ಮಸಾಲೆ ಮಾಡ್ಕೊಬೇಕಾಗುತ್ತೆ ನಾವು. ಸೊ ಈ ಎಲ್ಲ ಪ್ರೋಸೆಸ್ನು ನೀವು ಮಾಡ್ಕೊಂಡು ಇಟ್ಕೊಂಡಿದ್ರೆ ಮಕ್ಕಳು ಬಂದಿದ್ದ ಕೂಡಲೇ ನೀವು ಇದನ್ನು ಮಾಡಿಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ತೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಯಾವುದೇ ಮಸಾಲೆ ನೀವು ಹಾಕಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಒಂದು ಹದವಾಗಿ ನೀವು ಹಾಕ್ಕೊಬೇಕಾಗುತ್ತೆ. ಒಂದು ಚಿಲ್ಲಿ ಪೌಡರು, ಸಾಲ್ಟು ಯಾವುದೇ ರೀತಿ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಎಷ್ಟು ಮೆಷರ್ಮೆಂಟ್ ಆಗಿ ನೀವು ಮಾಡ್ಕೊಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನಾನು ಇಲ್ಲಿ ಒಂದು ಹದವಾಗಿ ಹೇಳ್ತಾ ಇದ್ದೀನಿ.
ನಾನು ಇಲ್ಲಿ 4 ಮೆಂಬರ್ಸು 5 ಮೆಂಬರ್ಸ್ಗೆ ಅಂತ ಅಂದ್ಕೊಳ್ಳಿ ನೀವು. ನಂತರ ಇಲ್ಲಿ ನಾನು ಚಿಲ್ಲಿ ಸಾಸ್ನ 2 ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಟೊಮೆಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಟೊಮೆಟೊ ಚಿಲ್ಲಿ ಕೆಚಪ್ಪು ಬರುತ್ತೆ. ಸೊ ನಾನು ಅದನ್ನು ಹಾಕ್ತಾಯಿಲ್ಲ. ಇಲ್ಲಿ ಸ್ವೀಟ್ ಟೊಮೆಟೊ ಕೆಚಪ್ನೇ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಆ್ಯಡ್ ಮಾಡೋದ್ರಿಂದ ಇಲ್ಲಿ ನೀವು ಟೊಮೆಟೊ ಕೆಚಪ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು. ನಂತರ ಸೋಯಾ ಸಾಸು ನೀವು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಾನು 1 ಟೇಬಲ್ ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ಜಾಸ್ತಿ ಆಗುತ್ತೆ. ಸೊ ನಂತರ ಚಿಲ್ಲಿ ಪೌಡರು, ಇಲ್ಲಿ ನಾನು ಯಾವುದೇ ರೀತಿ ಫುಡ್ ಕಲರ್ ಆ್ಯಡ್ ಮಾಡ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಮೊದಲಿಂದನೂ. ಸೊ ಇಲ್ಲಿ ನಾನು ಚಿಲ್ಲಿ ಪೌಡರ್ ಮಾತ್ರ ಆ್ಯಡ್ ಮಾಡಿರೋದು, ಹಾಗಾಗಿ ನಿಮಗೆ ಅದು ತುಂಬ ರೆಡ್ಡಿಶ್ ಆಗಿ ಕಾಣಿಸ್ತಿದೆ. ಫುಡ್ ಕಲರ್ ಎಲ್ಲ ಆ್ಯಡ್ ಮಾಡ್ತಾರೆ, ಪ್ಲೀಸ್ ಫುಡ್ ಕಲರ್ ಎಲ್ಲ ಆ್ಯಡ್ ಮಾಡಬೇಡಿ, ಇದು ಮಕ್ಕಳಿಗೆಲ್ಲ ಒಳ್ಳೆಯದಲ್ಲ. ನಂತರ ಇಲ್ಲಿ ನಾನು 1 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾನು ನಂತರ ಇದು ಎಲ್ಲ ಮಿಕ್ಸಿಂಗ್ ಮಾಡಬೇಕಾದ್ರೆ ನಾನು ಯಾವುದೇ ರೀತಿ ಚಿಲ್ಲಿ ಪೌಡರ್ ಆಗಲಿ ಸಾಲ್ಟ್ ಆಗಲಿ ಆ್ಯಡ್ ಮಾಡೋದಿಲ್ಲ, ಏಕೆಂದರೆ ನಾನು ಮೊದಲೇ ಎಲ್ಲ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ. ಸೊ ಹಾಗಾಗಿ ನಂತರ ಇನ್ನೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಸಣ್ಣದಾಗಿ ಸ್ಲೈಸ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಕ್ಯಾಪ್ಸಿಕಮ್ಮು ಈರುಳ್ಳಿ 2 ಹಾಕ್ಕೊಳ್ಳೋದು ಒಂದೇ ಟೈಮ್ಗೆ ಹಾಕ್ಕೊಬೇಕಾಗುತ್ತೆ, ಯಾಕೆಂದರೆ ಇದು ಡೀಪ್ ಫ್ರೈ ಮಾಡಬಾರ್ದು. ಇದು ಹಸಿ ಸ್ವಲ್ಪ ವಾಸನೆ ಹೋದರೆ ಸಾಕು, ಸ್ಮೆಲ್ ಇರಬಾರ್ದು ಅಷ್ಟೇ. ಅದು ಬಿಟ್ಟರೆ ಅದರ್ವೈಸ್ ಇದು ಹಸಿಯಾಗಿದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ನಾನು ಬೇಬಿ ಕಾರ್ನ್ನ ಮಾಡಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಆ್ಯಡ್ ಮಾಡ್ತೀನಿ. ಇಲ್ಲಿ ನಾನು ಎಲ್ಲನೂ ಇಲ್ಲಿ 4 ಮೆಂಬರ್ಸ್ಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಮಾಡಿ ನೀವು ಕೂಡ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಂತರ ಇಲ್ಲಿ ನಾನು ಸಾಂಬಾರು ರೀತಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ನೀವು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ಕ್ರಿಸ್ಪಿಯಾಗಿ ಇರುತ್ತೆ, ಅಷ್ಟು ಟೇಸ್ಟ್ ಇರಲ್ಲ. ನಮಗೆ ಇದು ನಾವು ಬೇಬಿ ಕಾರ್ನ್ ಮಂಚೂರಿಯನ್ ಮಾಡ್ತಿರೋದ್ರಿಂದ ಅದು ಸ್ವಲ್ಪ ಸಾಫ್ಟಾಗಿ ಮತ್ತು ಬಿಸಿಯಾಗಿ ತಿನ್ನಬೇಕಾದ್ರೆ ಸ್ವಲ್ಪ ಕ್ರಿಸ್ಪಿ, ಸ್ವಲ್ಪ ಸಾಫ್ಟ್ನೆಸ್ ಎಲ್ಲನೂ ಇರಬೇಕು. ಹಾಗಾಗಿ ಆ ಸಾಂಬಾರು ಥರ ಮಾಡ್ಕೊಂಡಿರೋದನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಒಂದು ಹದವಾಗಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ, ನಾನು ಎಕ್ಸ್ಟ್ರಾ ಮಾಡಬೇಕಾದ್ರೆ ಚಿಲ್ಲಿ ಪೌಡರ್ ಆಗಲಿ ಸೋಯಾ ಸಾಸು ವಿನೇಗರ್ ಆಗಲಿ ಯಾವ ಥರನೂ ನಾನು ಯೂಸ್ ಮಾಡಿಲ್ಲ. ಒಂದು ಸರಿ ನಾನು ಸಾಂಬಾರು ಒಳಗಡೆ ಮಾಡಿ ಇಟ್ಕೊಂಡಿದ್ದೀನಲ್ಲ ಅಷ್ಟೇ. ಸೊ ಇದಕ್ಕೆ ಮೇಲ್ಗಡೆ ಗಾರ್ನಿಷ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೊ ಬಿಸಿಯಾದ ಬೇಬಿ ಕಾರ್ನ್ ಮಂಚೂರಿ ರೆಡಿ ಆಯಿತು. ಸೊ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.